ಶ್ರಾವಣಿ ಎಲ್ಲೇ ಹೋದರೂ ಜನರ ಗಮನ ಸೆಳೆಯುವಂತಹ ಯುವತಿಯಾಗಿದ್ದಳು. ಅವಳ ಸೌಂದರ್ಯ ಮತ್ತು ಆತ್ಮವಿಶ್ವಾಸವು ಕಾಲೇಜಿನಲ್ಲಿ ಅವಳನ್ನು ಎಲ್ಲರ ಮೆಚ್ಚುಗೆಗೆ ಪಾತ್ರಳನ್ನಾಗಿ ಮಾಡಿತ್ತು. ಅನೇಕ ಹುಡುಗರು ಅವಳ ಪ್ರೀತಿಯನ್ನು ಬಯಸಿದರು, ಆದರೆ ಶ್ರಾವಣಿಗೆ ಪ್ರಣಯದಲ್ಲಿ ಆಸಕ್ತಿ ಇರಲಿಲ್ಲ. ಅವಳ ಕನಸುಗಳು ಕ್ಷಣಿಕ ಮೋಹಕ್ಕಿಂತ ದೊಡ್ಡದಾಗಿದ್ದವು. ಆದರೆ ಅವಳ ಹೆತ್ತವರು ಬೇರೆಯೇ ಯೋಜನೆಗಳನ್ನು ಹೊಂದಿದ್ದರು. ಅವಳಿಗೆ ಮದುವೆಯ ಸಮಯ ಬಂದಿದೆ ಎಂದು ಅವರು ನಂಬಿದ್ದರು ಮತ್ತು ಅವಳ ವಿರೋಧದ ನಡುವೆಯೂ ಅವರು ಶ್ರೀಮಂತ ಉದ್ಯಮಿ ಕಿರಣ್ನೊಂದಿಗೆ ಮದುವೆ ನಿಶ್ಚಯಿಸಿದರು. ಕಿರಣ್ ಕುಟುಂಬವು ತಮ್ಮ ಮಗಳಿಗೆ ಬಯಸುವ ಎಲ್ಲವನ್ನೂ ಹೊಂದಿದ್ದನು: ಯಶಸ್ವಿ, ಒಳ್ಳೆಯ ಮಾತುಗಾರ ಮತ್ತು ಆರಾಮದಾಯಕ ಜೀವನವನ್ನು ಒದಗಿಸುವ ಸಾಮರ್ಥ್ಯ. ಆದರೆ ಹೊಳಪುಳ್ಳ ಬಾಹ್ಯದಡಿಯಲ್ಲಿ ಅವನು ದುಶ್ಚಟಗಳಿಂದ ಬಳಲುತ್ತಿದ್ದ ವ್ಯಕ್ತಿ. ಧೂಮಪಾನ, ಮದ್ಯಪಾನ ಮತ್ತು ಜೂಜಿನ ಅವನ ಅಭ್ಯಾಸಗಳು ಮದುವೆಯ ನಂತರ ಶ್ರಾವಣಿಗೆ ತಿಳಿದವು. ಶ್ರಾವಣಿ ಆತಂಕದಿಂದ ತನ್ನ ಹೊಸ ಜೀವನವನ್ನು ಪ್ರವೇಶಿಸಿದಳು. ಅವಳ ಮದುವೆಯ ರಾತ್ರಿ ಅವಳ ಭಯಗಳು ಮತ್ತಷ್ಟು ಹೆಚ್ಚಾದವು. ಕಿರಣ್ ದೂರವಿದ್ದನು ಮತ್ತು ಅವಳ ಭಾವನೆಗಳನ್ನು ನಿರ್ಲಕ್ಷಿಸಿದನು. ಅವಳಿಗೆ ಅಪೂರ್ಣ ಮತ್ತು ಸಂಪರ್ಕ ಕಡಿತಗೊಂಡ ಭಾವನೆ ಮೂಡಿಸಿತು. ಕಾಲಾನಂತರದಲ್ಲಿ ಅವರು ಯಾವಾಗಲೂ ಕಲ್ಪಿಸಿಕೊಂಡಿದ್ದ ಸಹವಾಸ ಮತ್ತು ತಿಳುವಳಿಕೆ ಅವರ ಸಂಬಂಧದಲ್ಲಿ ಇಲ್ಲ ಎಂದು ಅವಳು ಅರಿತುಕೊಂಡಳು. ಹೊಸ ಪಟ್ಟಣದಲ್ಲಿ ವಾಸಿಸುತ್ತಿದ್ದ ಶ್ರಾವಣಿ ತನ್ನ ಮನೆಯ ಸಮೀಪದ ದೇವಾಲಯದಲ್ಲಿ ನೆಮ್ಮದಿ ಕಂಡುಕೊಂಡಳು. ಅದು ಅವಳ ಆಶ್ರಯವಾಯಿತು. ಅಲ್ಲಿ ಅವಳು ಪ್ರತಿಬಿಂಬಿಸಬಹುದು ಮತ್ತು ಶಾಂತಿಯ ಕ್ಷಣಗಳನ್ನು ಕಂಡುಕೊಳ್ಳಬಹುದು. ಇಲ್ಲಿ ಅವಳು ತನ್ನ ನೆರೆಹೊರೆಯವನಾದ ರಘುವನ್ನು ಭೇಟಿಯಾದಳು. ರಘು ದಯೆ, ಗಮನ ಮತ್ತು ದೇವಾಲಯದ ಬಗ್ಗೆ ಅವಳ ಭಕ್ತಿಯನ್ನು ಹಂಚಿಕೊಂಡನು. ಮನೆಗೆ ಹೋಗುವ ದಾರಿಯಲ್ಲಿ ಅವರ ಮಾರ್ಗಗಳು ಆಗಾಗ್ಗೆ ದಾಟುತ್ತಿದ್ದವು ಮತ್ತು ಕ್ರಮೇಣ ಸ್ನೇಹವು ಬೆಳೆಯಿತು. ಒಂದು ದಿನ ಅವರು ಒಟ್ಟಿಗೆ ಹಿಂತಿರುಗುತ್ತಿದ್ದಾಗ ಶ್ರಾವಣಿ ರಘುವಿನಲ್ಲಿ ವಿಶ್ವಾಸ ವ್ಯಕ್ತಪಡಿಸಿದಳು. ಅವಳು ತನ್ನ ದುಃಖ, ಕಿರಣ್ನೊಂದಿಗೆ ಸಂಪರ್ಕ ಸಾಧಿಸಲು ಅವಳ ಹೋರಾಟ ಮತ್ತು ಅವಳು ಅನುಭವಿಸಿದ ಖಾಲಿತನದ ಬಗ್ಗೆ ಮಾತನಾಡಿದಳು. ರಘು ತೀರ್ಪು ನೀಡದೆ ಆಲಿಸಿದನು. ಅವಳು ಹಂಬಲಿಸುತ್ತಿದ್ದ ತಿಳುವಳಿಕೆಯನ್ನು ಅವಳಿಗೆ ನೀಡಿದನು. ಕಾಲಾನಂತರದಲ್ಲಿ ಅವರ ಸ್ನೇಹವು ಗಾಢವಾಯಿತು. ರಘುವಿನ ಉಪಸ್ಥಿತಿಯು ಶ್ರಾವಣಿಗೆ ಆರಾಮದ ಮೂಲವಾಯಿತು. ಕಿರಣ್ನೊಂದಿಗಿನ ಅವಳ ವೈಯಕ್ತಿಕ ಜೀವನದ ಬಗ್ಗೆ ಸೇರಿದಂತೆ ಬೇರೆ ಯಾರೂ ಕೇಳಲು ಧೈರ್ಯ ಮಾಡದ ಪ್ರಶ್ನೆಗಳನ್ನು ಅವನು ಕೇಳಿದನು. ಮೊದಲು ಹಿಂಜರಿಕೆಯಿದ್ದರೂ ಶ್ರಾವಣಿ ಅಂತಿಮವಾಗಿ ತಾನು ತೀವ್ರವಾಗಿ ಅತೃಪ್ತಿ ಹೊಂದಿದ್ದೇನೆ ಮತ್ತು ತನ್ನ ಮದುವೆಯಲ್ಲಿ ಕಾಣದ ಭಾವನೆ ಹೊಂದಿದ್ದೇನೆ ಎಂದು ಒಪ್ಪಿಕೊಂಡಳು. ಅವಳ ಸಂವೇದನಾಶೀಲತೆಯಿಂದ ಪ್ರೇರಿತನಾದ ರಘು ತಾನು ನಿರೀಕ್ಷಿಸದ ರೀತಿಯಲ್ಲಿ ಅವಳ ಕಡೆಗೆ ಆಕರ್ಷಿತನಾದನು. ಅವನು ಅವಳ ಶಕ್ತಿಯನ್ನು ಮೆಚ್ಚಿದನು ಮತ್ತು ಅವಳ ನೋವನ್ನು ಕಡಿಮೆ ಮಾಡಲು ಹಂಬಲಿಸಿದನು. ಪ್ರತಿಯಾಗಿ ಶ್ರಾವಣಿ ಅವನ ಸಮ್ಮುಖದಲ್ಲಿ ಜೀವಂತವಾಗಿದ್ದಳು. ಪ್ರತಿಯೊಂದು ಸ್ಪರ್ಶವೂ ಅಲ್ಪಕಾಲಿಕವಾಗಿದ್ದರೂ ಸಹ ಅವಳ ಮೂಲಕ ಬೆಚ್ಚಗಿನ ಜುಮ್ಮೆನಿಸುವಿಕೆಯನ್ನು ಕಳುಹಿಸಿತು. ಅವಳು ಬಹಳ ಹಿಂದೆಯೇ ಹೂತುಹಾಕಿದ ಭಾವನೆಗಳನ್ನು ಜಾಗೃತಗೊಳಿಸಿತು. ಅವರ ಬಾಂಧವ್ಯವು ರಹಸ್ಯ ಸಂಬಂಧವಾಗಿ ಗಾಢವಾಯಿತು, ಉತ್ಸಾಹ ಮತ್ತು ಸಂಪರ್ಕದ ಕ್ಷಣಗಳಿಂದ ತುಂಬಿತ್ತು. ಕಿರಣ್ ವ್ಯಾಪಾರಕ್ಕಾಗಿ ಹೊರಗಿದ್ದಾಗ ಅವರು ಭೇಟಿಯಾದರು. ಕಿರಣ್ ಇಲ್ಲದಿರುವಾಗ ರಘು ಮತ್ತು ಶ್ರಾವಣಿ ಲೈಂಗಿಕ ಕ್ರಿಯೆ ನಡೆಸಿದರು. ಇದು ಶ್ರಾವಣಿ ಮತ್ತು ರಘು ಅವರ ಕಾಮಪ್ರಚೋದಕ ಲೈಂಗಿಕ ಜೀವನದ ಕತ್ತಲೆ ಕಲ್ಪನೆಯನ್ನು ಪೂರೈಸಲು ಒಂದು ಅಭ್ಯಾಸವಾಯಿತು. ಶ್ರಾವಣಿಗೆ ಕಿರಣ್ ಶಿಶ್ನ ಇಷ್ಟವಾಯಿತು. ಅವಳು ಕಿರಣ್ಣನ್ನು ಬಿಡಲು ಸಾಧ್ಯವಾಗಲಿಲ್ಲ, ಆದರೆ ಅವಳು ರಘುವಿನೊಂದಿಗೆ ಜೀವನವನ್ನು ಹೊಂದಿದ್ದಳು. ಶ್ರಾವಣಿಗೆ ರಘು ಅವಳು ಅನುಭವಿಸಿದ ಖಾಲಿತನಕ್ಕೆ ಉತ್ತರವಾದನು. ಕಿರಣ್ ಮಾಡದ ರೀತಿಯಲ್ಲಿ ಅವನು ಅವಳನ್ನು ಮೌಲ್ಯಯುತ ಮತ್ತು ಪ್ರೀತಿಯಿಂದ ಭಾವಿಸುವಂತೆ ಮಾಡಿದನು. ಆದರೆ ದಿನಗಳು ತಿಂಗಳುಗಳಾದಂತೆ ಶ್ರಾವಣಿ ಅಪರಾಧ ಪ್ರಜ್ಞೆಯೊಂದಿಗೆ ಹೋರಾಡಲು ಪ್ರಾರಂಭಿಸಿದಳು. ಅವರ ಸಂಬಂಧವು ಎಷ್ಟು ತೃಪ್ತಿಕರವಾಗಿದ್ದರೂ ಅದು ಶಾಶ್ವತವಾಗಿ ಉಳಿಯಲು ಸಾಧ್ಯವಿಲ್ಲ ಎಂದು ಅವಳಿಗೆ ತಿಳಿದಿತ್ತು. ರಘು ತನ್ನನ್ನು ಹೇಗೆ ಭಾವಿಸುವಂತೆ ಮಾಡಿದನೆಂದು ಅವಳು ಇಷ್ಟಪಟ್ಟಳು, ಆದರೆ ಕಿರಣ್ಣೊಂದಿಗೆ ತಾನು ಆರಿಸಿಕೊಂಡ ಜೀವನದ ಪಾವಿತ್ರ್ಯವನ್ನು ಸಹ ಅವಳು ನಂಬಿದಳು. ಒಂದು ಸಂಜೆ ಅವರು ದೇವಾಲಯದ ಸಮೀಪದ ಉದ್ಯಾನವನದಲ್ಲಿ ಕುಳಿತಿದ್ದಾಗ ಶ್ರಾವಣಿ ತನ್ನ ನಿರ್ಧಾರವನ್ನು ರಘುವಿಗೆ ಹೇಳಿದಳು. ರಘು, ಅವಳು ನಡುಗುವ ಧ್ವನಿಯಲ್ಲಿ ಪ್ರಾರಂಭಿಸಿದಳು, ನನಗೆ ಅಗತ್ಯವಿದೆ ಎಂದು ನನಗೆ ತಿಳಿದಿರದ ಏನನ್ನಾದರೂ ನೀವು ನನಗೆ ನೀಡಿದ್ದೀರಿ. ನಾನು ಅದೃಶ್ಯನಾಗಿದ್ದಾಗ ನೀವು ನನ್ನನ್ನು ಜೀವಂತವಾಗಿಸಿದ್ದೀರಿ. ಆದರೆ ಇದು ಮುಂದುವರಿಯಲು ಸಾಧ್ಯವಿಲ್ಲ. ನಾನು ನನ್ನ ಮದುವೆಯನ್ನು ಸರಿಪಡಿಸಲು ಪ್ರಯತ್ನಿಸಬೇಕು. ರಘುವಿನ ಮುಖವು ಕುಸಿಯಿತು, ಆದರೆ ಅವನು ಅವಳ ಹೋರಾಟವನ್ನು ಅರ್ಥಮಾಡಿಕೊಂಡು ತಲೆಯಾಡಿಸಿದನು. ನೀನು ಸಂತೋಷಕ್ಕೆ ಅರ್ಹಳು ಶ್ರಾವಣಿ. ನೀನು ಅದನ್ನು ಕಂಡುಕೊಳ್ಳುತ್ತೀಯಾ ಎಂದು ನಾನು ಭಾವಿಸುತ್ತೇನೆ. ಅವಳು ತನ್ನ ಕೈಯನ್ನು ಅವನ ಮೇಲೆ ಇಟ್ಟಳು. ನನಗೆ ಹೆಚ್ಚು ಅಗತ್ಯವಿದ್ದಾಗ ನೀವು ನನಗೆ ಕಾಣೆಯಾದದ್ದನ್ನು ನೀಡಿದ್ದೀರಿ. ಅದಕ್ಕಾಗಿ ನಾನು ಯಾವಾಗಲೂ ಕೃತಜ್ಞನಾಗಿರುತ್ತೇನೆ. ಆದರೆ ಈಗ ನಾನು ಕಿರಣ್ಣೊಂದಿಗೆ ನನ್ನ ಜೀವನವನ್ನು ಪುನರ್ನಿರ್ಮಿಸಲು ಒಂದು ಮಾರ್ಗವನ್ನು ಕಂಡುಕೊಳ್ಳಬೇಕು.
ಅದರೊಂದಿಗೆ ಶ್ರಾವಣಿ ಅವರ ಸಂಬಂಧವನ್ನು ಕೊನೆಗೊಳಿಸಿದಳು. ಅವಳು ನವೀಕರಿಸಿದ ಉದ್ದೇಶದೊಂದಿಗೆ ತನ್ನ ಮದುವೆಗೆ ಮರಳಿದಳು. ಅವಳು ತನ್ನ ಅಗತ್ಯಗಳನ್ನು ಕಿರಣ್ಗೆ ತಿಳಿಸಲು ಪ್ರಾರಂಭಿಸಿದಳು, ಹೆಚ್ಚು ಹಾಜರಿರಲು ಮತ್ತು ಮುಕ್ತವಾಗಿರಲು ಅವನಿಗೆ ಸವಾಲು ಹಾಕಿದಳು. ಕಾಲಾನಂತರದಲ್ಲಿ ಕಿರಣ್ ಬದಲಾಗಲು ಪ್ರಾರಂಭಿಸಿದನು. ಪ್ರಕ್ರಿಯೆಯು ನಿಧಾನವಾಗಿದ್ದರೂ ಅವರ ಸಂಬಂಧವು ವಿಕಸನಗೊಳ್ಳಲು ಪ್ರಾರಂಭಿಸಿತು.